ಅಂದು ನರೇಂದ್ರ ಮೋದಿ, ಇಂದು ಅಮಿತ್ ಶಾ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ರಿಷಬ್? ರಾಜಕೀಯಕ್ಕೆ ಬಂದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ? ರಿಷಬ್ ರಾಜಕೀಯ ಭವಿಷ್ಯ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸಿನಿಮಾ ಮತ್ತು ರಾಜಕೀಯ ಭಾರತದಲ್ಲಿ ಜೊತೆಯಾಗಿ ಸಾಗ್ತಾ ಇದೆ. ಸಿನಿಮಾ ತಾರೆಯರು ರಾಜಕಾರಣಕ್ಕೆ ಬರುವುದು ಭಾರತದಲ್ಲಿ ಬಹಳ ಸಾಮಾನ್ಯ. ಈಗಲೂ ಸಹ ಹಲವಾರು ಮಂದಿ ಸಿನಿಮಾ ತಾರೆಯರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಇನ್ನು ರಾಜಕಾರಣಿಗಳು ಸಹ ತಮ್ಮ ಪಕ್ಷದ ಪ್ರಚಾರಕ್ಕೆ, ಪಕ್ಷದ ನೀತಿಗಳ ಪ್ರಚಾರಕ್ಕೆ ದಶಕಗಳಿಂದಲೂ ಸಿನಿಮಾ ನಟ ನಟಿಯರನ್ನ ಬಳಸಿಕೊಂಡು ಬರ್ತಲೇ ಇದ್ದಾರೆ. ಈ ನಿಟ್ಟಿನಲ್ಲಿ ಜನಪ್ರಿಯ ನಟ ನಟಿಯರು ರಾಜಕಾರಣಿಗಳನ್ನ ಭೇಟಿಯಾಗುವುದು ಸಾಮಾನ್ಯ ಮತ್ತು ಕುತೂಹಲಕಾರಿಯೂ ಹೌದು. ಕನ್ನಡ ಚಿತ್ರರಂಗದ ಜನಪ್ರಿಯ ನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೇಂದ್ರ ಗೃಹ ಮಂತ್ರಿ, ರಾಷ್ಟ್ರೀಯ ಬಿಜೆಪಿ ನಾಯಕ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ರಿಷಬ್ ಶೆಟ್ಟಿ ಅವರು ಈಗಾಗಲೇ ಕಾಂತಾರ 1 ಮತ್ತು ಕಾಂತಾರ 2 ಈ ಒಂದು ಸಿನಿಮಾಗಳ ಸಕ್ಸಸ್ ಅಮಲಿನಲ್ಲಿ ರಿಷಬ್ ಶೆಟ್ಟಿ ಅವರು ಇದ್ದಾರೆ. ರಿಷಬ್ ಶೆಟ್ಟಿ ಅವರು ಮುಂದಿನ ಸಿನಿಮಾ ಯಾವುದು ಹೀಗಂತ ಅವರ ಫ್ಯಾನ್ಸ್ ಕೂಡ ತುಂಬಾ ಕಾಯ್ತಾ ಇದ್ದಾರೆ. ಆದ್ರೆ ಸದ್ಯ ರಿಷಬ್ ಶೆಟ್ಟಿ ಅವರು ಯಾವುದೇ ರೀತಿಯಾದಂತಹ ಒಂದು ಹೊಸ ಸಿನಿಮಾವನ್ನ ಅನೌನ್ಸ್ ಮಾಡಿಲ್ಲ. ಹೊಂಬಾಳೆ ಬ್ಯಾನರ್ನಿಂದ ರಿಷಬ್ ಶೆಟ್ಟಿ ಅವರು ಈಗಾಗಲೇ ಆಚೆ ಕೂಡ ಬಂದಿದ್ದಾರೆ. ಹೊಂಬಾಳೆ ಬ್ಯಾನರ್ನಿಂದ ಯಾವ ಕಾರಣಕ್ಕೋಸ್ಕರ ರಿಷಬ್ ಶೆಟ್ಟಿ ಅವರು ಆಚೆ ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ಶೆಟ್ಟಿಯವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತಹ ಒಂದು ಫೋಟೋ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನವನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ, ರಿಷಬ್ ಶೆಟ್ಟಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡುವಂತಹ ಲಕ್ಷಣಗಳು ಆ ಫೋಟೋದಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ರಿಷಬ್ ಶೆಟ್ಟಿ ಅವರು ನಿಜಕ್ಕೂ ರಾಜಕೀಯಕ್ಕೆ ಬರ್ತಾರಾ? ರಾಜಕೀಯಕ್ಕೆ ಬಂದ್ರೆ ಯಾವ ಯಾವ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರೆ? ಎಲ್ಲಿ ಸ್ಪರ್ಧೆ ಮಾಡ್ತಾರೆ? ಗೃಹ ಸಚಿವ ಅಮಿತ್ ಶಾ ಅವರು ರಾಜಕೀಯದ ಬಗ್ಗೆ ಏನಾದ್ರು ಅವ್ರಿಗೆ ಆಹ್ವಾನವೇನಾರು ಕೊಟ್ರ? ಇದೆಲ್ಲಾ ವಿಚಾರಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ. ಎಸ್, ಕಾಂತಾರ 1 ಮತ್ತು ಕಾಂತಾರ 2 ಈ ಸಿನಿಮಾ ಸಕ್ಸಸ್ ಆದ್ಮೇಲೆ, ಈ ಸಿನಿಮಾ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು ಅಂತಂದ್ರೆ, ಇಡೀ ಭಾರತದ ಚಿತ್ರರಂಗವೇ ತಮ್ಮ ಅಂದ್ರೆ ಸ್ಯಾಂಡಲ್ವುಡ್ ಕಡೆ ಗಮನ ಹರಿಸುವಂತೆ ಮಾಡಿದಂತಹ ಸಿನಿಮಾಗಳು. ಅದರಲ್ಲೂ ಕೂಡ ಕಾಂತಾರ ಫಸ್ಟ್ ಪಾರ್ಟ್ ಇದೆಯಲ್ಲ, ಆ ಫಸ್ಟ್ ಪಾರ್ಟ್ ಅದ್ಭುತವಾದಂತಹ ಸಿನಿಮಾ. ಅಂದ್ರೆ ಈ ಸಿನಿಮಾವನ್ನ ಪ್ರತಿಯೊಬ್ರು ನೋಡಿದಂತರೂ ಕೂಡ ರಿಷಬ್ ಶೆಟ್ಟಿಯವರ ನಟನೆ, ರಿಷಬ್ ಶೆಟ್ಟಿಯವರ ಡೈರೆಕ್ಷನ್ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ರು. ಅದಾದ ನಂತರ ರಿಷಬ್ ಶೆಟ್ಟಿಯವರು ನೆಕ್ಸ್ಟ್ ಕಾಂತಾರ 1 ಅಧ್ಯಾಯ ಅಂತೇಳಿ ಏನು ಒಂದು ಶುರು ಮಾಡಿದ್ರು. ಆ ಸಿನಿಮಾ ಮೊನ್ನೆ ಅಷ್ಟು ರಿಲೀಸ್ ಆಯ್ತು. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆದ್ರೀಗ ಹೊಂಬಾಳೆ ಬ್ಯಾನರ್ ಇಂದ ಈಗ ರಿಷಬ್ ಶೆಟ್ಟಿ ಅವರು ಆಚೆ ಬಂದಿರುವಂತಹದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು? ಯಾರ ಬ್ಯಾನರ್ ನಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಅವ್ರದೇ ಆದಂತಹ ಒಂದು ಬ್ಯಾನರ್ ನಲ್ಲಿ ಕೆಲಸ ಮಾಡ್ತಾರ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಲ್ಲಿ ಇರುವಂತಹದ್ದು ಸಹಜ. ಆದ್ರೀಗ ಆ ಸಿನಿಮಾಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿ ಅವರ ಮತ್ತೆ ಅಮಿತ್ ಶಾ ಅವರ ಏನು ಒಂದು ಒಡನಾಟ ಅಥವಾ ಒಂದು ಭೇಟಿ ವಿಚಾರದ ಒಂದಷ್ಟು ಫೋಟೋಗಳು ವೈರಲ್ ಆಯ್ತಲ್ಲ, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಎಸ್, ರಿಷಬ್ ಶೆಟ್ಟಿ ಅವರು ರಾಜಕೀಯಕ್ಕೆ ಬರ್ತಾರೋ ಬರಲ್ವೋ ಅದು ನೆಕ್ಸ್ಟ್ ಕ್ವಶನ್ಸ್. ರಾಜಕೀಯಕ್ಕೆ ಮುಂಬರುವಂತಹ ದಿನಗಳಲ್ಲಿ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಆದ್ರೆ ಈಗ ಸದ್ಯಕ್ಕಂತೂ ರಿಷಬ್ ಶೆಟ್ಟಿ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂತದ್ದು ನಿಜ. ಅಮಿತ್ ಶಾ ಜೊತೆಗಿನ ಭೇಟಿಯ ಫೋಟೋಗಳನ್ನ ಸ್ವತಃ ರಿಷಬ್ ಶೆಟ್ಟಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಅಮಿತ್ ಶಾ ಮತ್ತೆ ರಿಷಬ್ ಶೆಟ್ಟಿ ಒಂದಷ್ಟು ನಗುತ್ತಾ ಚರ್ಚೆ ಕೂಡ ಮಾಡ್ತಿರುವಂತಹದ್ದು. ಆ ಫೋಟೋಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ತುಂಬಾ ನಗ್ನಗ್ತಾ ಖುಷಿಯಾಗಿ ತಮ್ಮ ಸಿನಿಮಾಗಳ ಬಗ್ಗೆ, ರಾಜಕೀಯದ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ದಂತೆ ಕಾಣ್ತಾ ಇರುವಂತಹದ್ದು. ಇನ್ನು ಫೋಟೋವನ್ನ ಹಂಚಿಕೊಂಡಿರುವಂತಹ ರಿಷಬ್ ಶೆಟ್ಟಿ ಅವರು ಗೌರವಾನ್ವಿತ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿರುವಂತದ್ದು. ಅದು ಕೂಡ ಕಾಂತಾರ ಮತ್ತು ಕಾಂತಾರ ಅಧ್ಯಾಯ 1 ಸಿನಿಮಾಗಳ ಬಗ್ಗೆ ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಅಮಿತ್ ಶಾ ಅವರು ಹೇಳಿರುವಂತದ್ದು ನನಗೆ ಬಹಳ ಖುಷಿಯಾಗಿರುವಂತಹ ವಿಚಾರ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಆ ಫೋಟೋಗೆ ಸಂಬಂಧಪಟ್ಟಂತೆ
ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿರುವಂಥದ್ದು. ಜೊತೆಗೆ ತಮ್ಮ ಮುಂಬರುವಂತಹ ಸಿನಿಮಾಗಳ ಬಗ್ಗೆನೂ ಕೂಡ ರಿಷಬ್ ಶೆಟ್ಟಿಯವರು ಅಂದ್ರೆ ಅಮಿತ್ ಶಾ ಅವರು ರಿಷಬ್ ಶೆಟ್ಟಿ ಅವರ ಬಳಿ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅಂತಂತ ಹೇಳಿ ಆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರೋದು. ಜೊತೆಗೆ ಇತಿಹಾಸ, ಸಂಸ್ಕೃತಿ, ಕಲೆ ಮತ್ತು ಸಿನಿಮಾ ನಿರ್ಮಾಣದ ಬಗ್ಗೆ ತಮ್ಮ ಆಳವಾದ ಜ್ಞಾನ ಮತ್ತು ತಿಳುವಳಿಕೆಯನ್ನ ಅಮಿತ್ ಶಾ ಅವರು ಹೊಂದಿದ್ದಾರೆ. ಇಬ್ರು ಸಹ ಈ ಬಗ್ಗೆ ಚರ್ಚೆ ಮಾಡಿದ್ದು ನನಗೆ ಬಹಳ ಸಂತೋಷ ಅಂತಂತೇಳಿ ರಿಷಬ್ ಶೆಟ್ಟಿ ಅವರು ಬರೆದುಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಅವರು 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ರಿಷಬ್ ಶೆಟ್ಟಿ ಅವರುಗಳನ್ನ ಭೇಟಿಯಾಗಿ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಿದ್ರು. ಆ ವೇಳೆ ಮೋದಿ ಅವರ ಭೇಟಿ ಬಗ್ಗೆ ಮಾತನಾಡಿದಂತಹ ರಿಷಬ್ ಶೆಟ್ಟಿ ಅವರು ಪ್ರಧಾನಿ ಮೋದಿ ಅವರನ್ನ ನಾನು ಒಬ್ಬ ಮಹಾನ್ ನಾಯಕ ಎಂದು ಪರಿಗಣಿಸುತ್ತೇನೆ ಮತ್ತು ಅವರನ್ನ ಭೇಟಿಯಾಗಲು ನನಗೆ ತುಂಬಾ ಸಂತೋಷವಾಗಿದೆ. ಅವರು ಕನ್ನಡ ಚಲನಚಿತ್ರೋದ್ಯಮದ ಬಗ್ಗೆ ಅದರಲ್ಲೂ ಕೂಡ ಚಿತ್ರರಂಗದಲ್ಲಿ ಏನ್ ನಡೀತಾ ಇದೆ ಮತ್ತು ನಮಗೆ ಯಾವ ವಿಷಯಗಳ ಅಗತ್ಯ ಇದೆ ಇತ್ಯಾದಿಗಳ ಬಗ್ಗೆ ಮೋದಿ ಅವರು ಕೇಳಿದರು. ಅವರು ಏನ್ ಮಾಡಬಹುದು ಎಂಬುದನ್ನು ಸಹ ಹೇಳಿದರು. ಅದು ನನಗೆ ಕಾಂತಾರ ಆ, ಕಾಂತಾರ ಸಿನಿಮಾ ಮಾಡೋ ಸಮಯದಲ್ಲಿ ನನಗೆ ಒಂದಷ್ಟು ಪ್ಲಸ್ ಕೂಡ ಆಯ್ತು ಅಂತಂತ ಸ್ವತಃ ರಿಷಬ್ ಶೆಟ್ಟಿ ಅವರು ಕೂಡ ಹೇಳಿದ್ರು. ಅಂದ್ರೆ ಕಾಂತಾರ ಸಿನಿಮಾ ಬಗ್ಗೆ ತುಂಬಾ ಅದ್ಭುತವಾಗಿ ಮೋದಿ ಅವರು ಕೂಡ ಹೊಗಳಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಸದ್ಯಕ್ಕೆ ರಿಷಬ್ ಶೆಟ್ಟಿ ಸಿನಿಮಾ ಮಂದಿಯ ಜೊತೆಗೆ ಮಾತ್ರವಲ್ಲದೆ ಹಲವಾರು ರಾಜಕಾರಣಿಗಳ ಜೊತೆಗೂ ಆಪ್ತ ನಂಟನ್ನ ಹೊಂದಿರುವಂತಹದ್ದು. ವಿಶೇಷವಾಗಿ ಬಿಜೆಪಿ ಮುಖಂಡರುಗಳ ಜೊತೆ ಒಡನಾಟವನ್ನ ರಿಷಬ್ ಶೆಟ್ಟಿ ಅವರು ಇಟ್ಕೊಂಡಿರುವಂಥದ್ದು. ಸೊ ಈ ಎಲ್ಲಾ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಮುಂಬರುವಂತಹ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರು ಬಿಜೆಪಿ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದ್ರೂ ಕೂಡ ಆಶ್ಚರ್ಯವಿಲ್ಲ ಅಂತ ಹೇಳ್ಬೋದು. ಇನ್ನು ರಿಷಬ್ ಶೆಟ್ಟಿ ಅವರ ಪತ್ನಿಯ ಬಗ್ಗೆ ಹೇಳಲೇಬೇಕಾಗುತ್ತೆ. ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಈಗಾಗಲೇ ಅವರು ಕೂಡ ತಮ್ಮ ಗಂಡನ ಒಂದು ಗೆಲುವಿಗಾಗಿ ಅಥವಾ ಅವರ ಸಕ್ಸಸ್ಗಾಗಿ ಪ್ರತಿನಿತ್ಯ ನಿರಂತರವಾಗಿ ಅವ್ರ ಜೊತೆ ನಿಂತ್ಕೊಂಡು ಸಾಥ್ ಕೊಡ್ತಾ ಇರುವಂತದನ್ನ ನಾವು ನೋಡ್ತಲೇ ಇರ್ಬೋದು. ಯಾಕೆಂತಂದ್ರೆ ಕಾಂತಾರ ಮತ್ತೆ ಕಾಂತಾರ 1 ಈ ಎರಡೂ ಸಿನಿಮಾಗಳಲ್ಲಿ ರಿಷಬ್ ಶೆಟ್ಟಿ ಅವರ ಜೊತೆ ನಿಂತ್ಕೊಂಡು ಯಾವ ರೀತಿ ಸಿನಿಮಾ ಬರಬೇಕು, ಹೇಗೆ ಸಿನಿಮಾ ಮೂಡು ಬರಬೇಕು, ಮತ್ತೆ ರಿಷಬ್ ಶೆಟ್ಟಿ ಅವರ ಕಷ್ಟ ಸುಖ ಏನು ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಅರಿತುಕೊಂಡು ಅವರ ಜೊತೆನೆ ನಿಂತ್ಕೊಂಡು ಸಾಥ್ ಕೊಡ್ತಿರುವಂತಹ ಹೆಣ್ಮಗಳು. ಇನ್ನು ರಿಷಬ್ ಶೆಟ್ಟಿ ಅವರು ಎನಿ ಟೈಮ್ ಯಾವಾಗ ಬೇಕಾದ್ರೂ ಕೂಡ ಮತ್ತೊಂದು ಸಿನಿಮಾವನ್ನ ಅನೌನ್ಸ್ ಮಾಡಬಹುದು. ಆ ಒಂದು ಸಿದ್ಧತೆಯಲ್ಲಿ ಈಗ ರಿಷಬ್ ಶೆಟ್ಟಿ ಅವರು ಕೂಡ ಇರುವಂತಹದ್ದು. ಸೊ ಸದ್ಯಕ್ಕೆ ರಿಷಬ್ ಶೆಟ್ಟಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತಹ ಒಂದಷ್ಟು ಫೋಟೋಗಳು ಅಂದ್ರೆ ಒಂದಷ್ಟು ಸಿನಿಮಾ ಜಗತ್ತಲ್ಲೂ ಅಥವಾ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂತದ್ದು. ಅಂದ್ರೆ ರಿಷಬ್ ಶೆಟ್ಟಿ ಅವರು ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ಆಗ್ತಿರುವಂತದ್ದು. ಸೊ ಬಿಜೆಪಿ ಪಕ್ಷಕ್ಕೆ ಬಂದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಏನು ರಿಷಬ್ ಒಂದು ರಾಜಕೀಯ ಭವಿಷ್ಯ ಯಾವ ರೀತಿ ಇದೆ ಮುಂಬರುವಂತಹ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಕುತೂಹಲದಿಂದ ಕಾಯ್ತಾ ಇರ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ರಿಷಬ್ ಅವರು ಏನೇ ಮಾಡಿದ್ರು ಕೂಡ ತುಂಬಾ ಅದ್ಭುತವಾಗಿ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡುವಂತಹ ಒಬ್ಬ ಸಿನಿಮಾ ನಟ. ಜೊತೆಗೆ ಸಿನಿಮಾಗಳನ್ನ ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾರೆ, ಜೊತೆಗೆ ತಮ್ಮ ಕೆರಿಯರ್ ಅನ್ನ ಯಾವ ರೀತಿಯಾಗಿ ಗೌರವಿಸ್ತಾರೆ, ಮತ್ತೆ ಇಂಡಸ್ಟ್ರಿಯನ್ನು ಯಾವ ರೀತಿಯಾಗಿ ಅವರು ಅಟ್ಲೀಸ್ಟ್ ಇಂಡಸ್ಟ್ರಿಯನ್ನ ಬೆಳೆಸಬೇಕು ಅಂತ ಒಂದಷ್ಟು ಅವರಿಗೆ ಕಾಳಜಿ ಕೂಡ ಇದೆ. ಅದೇ ರೀತಿ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ಕೂಡ ಕಾಣ್ಲಿ ಅಂತ ಹೇಳಿ ನಾವು ಅವ್ರಿಗೆ ಹಾರೈಸೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.